ಆತ್ಮ ಸಮೃದ್ಧಿ ಯೋಗ ಈ ಒಂದು ಕಾರ್ಯಕ್ರಮನ ನಾನು ರಕ್ಷಿತ್ ಸಾಗರ್ ಗುರೂಜಿಯವರ ಜೊತೆ 3ನೇ ಸರಿ ನಾನು ಅಟೆಂಡ್ ಮಾಡಿದ್ದೇನೆ. ಪ್ರತಿ ಒಂದು ಆತ್ಮ ಸಮೃದ್ಧಿ ಯೋಗದಲ್ಲೂ ಒಂದು ಇಂಪ್ರೂವ್ಮೆಂಟ್ಸನ್ನು ಕಾಣ್ತಾ ಇದ್ದೀನಿ ನಾನು. ಗುರೂಜಿಯವರು ತಮಗೆ ತಿಳಿದಿರುವಂಥ ಗುರೂಜಿಯವರು ತಾವು ಅನೇಕ ಅವರ ಆಧ್ಯಾತ್ಮಿಕ ಗುರುಗಳಿಂದ ಕಲಿತಂಥ ಒಂದು ಆಧ್ಯಾತ್ಮಿಕ ವಿಚಾರ ಆಗಿರಬಹುದು, ಲೌಕಿಕ ವಿಚಾರ ಆಗಿರ್ಬೋದು ಮತ್ತು ಅಲೌಕಿಕ ವಿಚಾರಗಳನ್ನಾಗಿರ್ಬೋದು, ಅವುಗಳನ್ನು ತುಂಬ ಸಿಂಪಲ್ಲಾಗಿ ನಮ್ಮ ಜೀವನದಲ್ಲಿ, ದೈನಂದಿನ ಜೀವನದಲ್ಲಿ ಅನುಕೂಲ ಆಗೋ ರೀತಿಯಾಗಿ ದೇಹ, ಮನಸ್ಸು ಮತ್ತು ಆತ್ಮಗಳನ್ನು ನಾವು ಹೇಗೆ ಉಪಯೋಗಿಸ್ಕೊಂಡು ನಾವು ಒಳ್ಳೆಯ ಒಂದು ಅತ್ಯುತ್ತಮವಾದ ಜೀವನವನ್ನು ನಡೆಸ್ಬೋದು. ಆಮೇಲೆ ಯಾವುದೇ ಕಷ್ಟಕರ ಸಂಗತಿಗಳು ಅಂತ ಬರಲಿ, ಯಾವುದೇ ನಮಗೆ ಸಂದಿಗ್ಧ ಸ್ಥಿತಿಗಳಂತ ಬರಲಿ, ಅವುಗಳನ್ನೆಲ್ಲ ಹೇಗೆ ನಿಭಾಯಿಸ್ಬೋದು ಅಂತ ಒಂದು ಇಂಪಾರ್ಟೆಂಟ್ ವಿಷಯಗಳನ್ನು ಈ ಆತ್ಮ ಸಮೃದ್ಧಿ ಯೋಗದಲ್ಲಿ ನಮಗೆ ತಿಳಿಸ್ತಾ ಬರ್ತಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ವೈಯಕ್ತಿಕವಾಗಿ ಆತ್ಮ ಸಮೃದ್ಧಿ ಯೋಗದ ಉಪಯೋಗ ಆಗಿರೋದಂದರೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಎಂಥದೇ ಒಂದು ಪರಿಸ್ಥಿತಿ ಅಂತ ಬರಲಿ, ಆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ನಾವು ತೆಗೆದುಕೊಳ್ಳಬೇಕಾದಂಥ ಒಂದು ಲೈಫ್ ಸ್ಕಿಲ್ಸನ್ನು ನಾವು ಈ ಆತ್ಮ ಸಮೃದ್ಧಿ ಯೋಗದಲ್ಲಿ ನಾನು ಕಲಿತಾ ಬಂದಿದ್ದೇನೆ. ಅದೆಲ್ಲದರ ಜೊತೆಗೆ ನಮಗಾಗಲಿ, ನಮ್ಮ ಫ್ಯಾಮಿಲಿ ಜೊತೆ ಆಗಲಿ, ಹಾಗೂ ನಮ್ಮ ಸ್ನೇಹಿತರ ಜೊತೆ ಆಗಲಿ, ಯಾವುದೇ ಒಂದು ವೃತ್ತಿಪರ ಜೀವನದಲ್ಲಿ ಆಗಲಿ, ಇವೆಲ್ಲಗಳನ್ನು ಒಂದು ಸಿಂಪಲ್ ಆಗಿ ಬಹಳ ವಿಶೇಷವಾಗಿ ಇದನ್ನು ಅಳವಡಿಸ್ಕೊಂಡು ಬರ್ಬೋದು. ಸೊ ಇಷ್ಟೊಂದು ಎಲ್ಲ ಅಗಾಧ ಒಂದು ಜ್ಞಾನವನ್ನು ಹೊಂದಿರುವಂಥ ರಕ್ಷಿತ್ ಸಾಗರ್ ಗುರೂಜಿಯವರು ನಮ್ಮ ಜೀವನದಲ್ಲಿ ಇರೋದೇ ನಮಗೆ ದೊಡ್ಡ ನಮಗೆ ಆಸ್ತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಇಂಥ ಗುರುಗಳನ್ನು ಪಡೆದಿರೋ ನಾವೇ ಧನ್ಯರು ಅಂತ ಹೇಳ್ತಾ ಆತ್ಮ ಸಮೃದ್ಧಿ ಯೋಗವನ್ನು ತಾವೆಲ್ಲರೂ ಕೂಡ ಉಪಯೋಗ ಮಾಡಿಕೊಳ್ಳಿ. ಹಾಗೂ ಈ ಆತ್ಮ ಸಮೃದ್ಧಿ ಯೋಗವನ್ನು ಎಷ್ಟು ಜನಕ್ಕೆ ಬೇಕು ಅಷ್ಟು ಜನಕ್ಕೆ ಹಂಚಿ ಶಾಂತಿ, ನೆಮ್ಮದಿ ಮತ್ತು ಸಹಬಾಳುವ ಜೀವನವನ್ನು ನಾವು ಪಡಿಬೋದು.